ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ರಿಂಗ್ ಒಳಗಡೆಯಿಂದ ದಾರನ ಆಚೆ ತಗೊಳ್ಳಿ. ಆಚೆ ತಗೊಂಡು ಹೀಗೆ ನಾಟ್ ಮಾಡ್ಕೊಳ್ಳಿ. ನೋಡಿ, ನಾಟ್ ಆದಮೇಲೆ ನೆಕ್ಸ್ಟು ಆ ದಾರನ ಕೈಯಲ್ಲಿ ಇಟ್ಕೊಂಡು ಮತ್ತೆ ಇನ್ನೊಂದು ಸಲ ಲೂಫ್ ಎಳ್ಕೊಂಡು ನಾಟ್ ಮಾಡ್ಕೊಳ್ಳಿ. ನಾಟ್ ಆದಮೇಲೆ ಒಂದು ಎರಡು ಚೈನ್ನ ತಗೊಂಡು ಮತ್ತು ಹೀಗೆ ನೋಡಿ ಕ್ರೋಶ ಮೇಲೆ ದಾರ ತಗೊಂಡು ಕಂಬ ಹಾಕ್ತಾ ಹೋಗಿ ಎರಡರಲ್ಲಿ ಒಂದು ಮಾಡಿ ನೀವೇನದು ನಾಟ್ ಮಾಡಿ ಕಂಬ ನಾಟ್ ಮಾಡ್ಕೊಂಡಿದ್ರಲ್ವ, ಆ ಥ್ರೆಡ್ನು ಒಳಗಡೆಗೇ ಸೇರಿಸ್ಕೊಂಡು ನೋಡಿ, ಹೀಗೆ ಒಳಗಡೆಗೂ ಸೇರಿಸ್ಕೊಂಡು ಹಾಗೇ ಕಂಬ ಹಾಕ್ತಾ ಹೋಗಿ. ನೋಡಿ, ಸೂಜಿ ಮೇಲೆ ದಾರ ತಗೊಳ್ಳಿ, ಕಂಬ ಹಾಕಿ ಡಬಲ್ ಕ್ರೋಶಸ್ ಎಲ್ಲನೂ ಒಂದು 5 ಕಂಬ ಆದಮೇಲೆ ನಾವೇನದು ದಾರ ಕೈಯಲ್ಲಿ ಇಟ್ಕೊಂಡಿದ್ದೀವಿ ನೋಡಿ, ನಾಟ್ ಮಾಡಿರೋ ದಾರ, ಅದನ್ನು ಟ್ರಿಮ್ ಮಾಡಿಬಿಡಿ. ಆಗ ಅದೇನು ನಿಮಗೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ರೆ ಟ್ರಿಮ್ನ ಅದು ಅಗ್ಲಿಯಾಗಿ ಕಾಣಿಸುತ್ತೆ, ಇಲ್ಲ ಅಂತಂದರೆ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲೇ ಹೀಗೆ ನೀವು ನಾಟ್ ಮಾಡಿ ತೊಗೊಂಡ್ರಿ ಅಂತ ಅಂದರೆ ಟ್ರಿಮ್ ಮಾಡಿದ್ರೆ ನೋಡಿ, ಟ್ರಿಮ್ ಮಾಡಿ ತೋರಿಸ್ತಿದ್ದೀನಿ. ಹೀಗೆ ಟ್ರಿಮ್ ಮಾಡಿದ್ರೆ ಅದು ರಿಮೂವ್ ಏನಾಗಲ್ಲ, ಒಳಗಡೆಗೆ ಅದು ಸೆಕ್ಯೂರ್ ಆಗುತ್ತೆ ನೋಡಿ. ಆಮೇಲೆ ಈ ಕಂಬ ಹಾಕ್ತಾನೆ ಬನ್ನಿ ಕಂಟಿನ್ಯೂಸ್ ಆಗಿ. ಇದು ರಿಂಗು ಎಷ್ಟು ಫಿಲ್ ಆಗುತ್ತೋ ಅಷ್ಟು ಕಂಬ ಹಾಕಬೇಕಾಗುತ್ತೆ. ನೀವು ಎಲ್ಲ ಡಬಲ್ ಕ್ರೋಶಸ್ನೇ ಹಾಕಬೇಕು. ಹೀಗೇ ಹಾಕ್ತಾಯಿರಿ. ಮತ್ತು ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ ಸ್ವಲ್ಪ ಜನ, ಈಗ ನಾವು ಫ್ರೆಷರ್ಸು, ನಮಗೆ ಕುಚ್ಚು ಹಾಕ್ಲಿಕ್ಕೆ ಬರಲ್ಲ, ಕುಚ್ಚು ಹಾಕ್ತೀವಿ. ಟೈಲರ್ ಹತ್ರ ಹೋಗಿ ಕೇಳಿದಾಗ ಇಲ್ಲ, ಆಲ್ರೆಡಿ ನಮ್ಮ ಹತ್ರ ಕುಚ್ಚು ಹಾಕೋರಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳಿದ್ರಿ. ಅದಕ್ಕೆ ನೀವು ಬರೀ ಕೈಯಲ್ಲಿ ಹೋಗ್ಬಿಡಿ. ನೀವು ಒಂದು 4-5 ಚೆನ್ನಾಗಿರೋ ಡಿಸೈನ್ಸ್ನ, ನಿಮಗೆ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಡೋಕ್ಕಾಗುತ್ತೋ ಅಂಥ ಡಿಸೈನ್ಗಳ್ನ ನಿಮ್ಮದೇ ಸ್ಯಾರಿಗೋ ಇಲ್ಲಾಂದರೆ ಸ್ಯಾಂಪಲ್ ಪೀಸ್ಗೆ ತೊಗೊಂಡು ನೀವು ಹಾಕ್ಕೊಂಡು ಅದು ಟೈಲರ್ ಹತ್ರ ತೊಗೊಂಡೋಗಿ, ಆವಾಗ ಅವರೇ ನೋಡಿ ಹೇಳ್ತಾರೆ, ಚೆನ್ನಾಗಿದೆ ನಮಗೂ ಹಾಕ್ಕೊಡಿ ಅಂತ ಹೇಳಿ. ಮತ್ತು ಪ್ರೈಸಸ್ ಎಲ್ಲ ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗೋಗಿರುತ್ತೆ. ಯಾಕಂದರೆ ಹಳಬ್ರು ಆಗ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ನೋಡಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಡಿ. ಆಮೇಲೆ ಹೋಗ್ತಾ ನಿಮಗೇನೆ ಸರಿ ಹೋಗುತ್ತೆ, ನಿಮಗೂ ಟೈಲರ್ಸ್ಗಳು ತುಂಬ ಸಿಗ್ತಾರೆ. ಹಾಗಾಗಿ ನೋಡಿ ಇದು ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ಪು 5 ಡೋನಟ್ ಮಾಡಿ ರೆಡಿಯಾಗಿತ್ತಲ್ವ, ಅದಾದಮೇಲೆ ನಾನು ಇದು ನೋಡಿ 3mm ಸ್ಮಾಲ್ ಶೇಪ್ದು 3mm ಬೀಡನ್ನ ತೊಗೊಂಡಿದ್ದೆ. ಆದಮೇಲೆ ಈಗ ನೋಡಿ ಡಿಸೈನ್ಗೆ ನಾಟ್ ಮಾಡ್ಕೊಳ್ಳಿ. ನಾಟ್ ಹಾಕ್ಕೊಂಡು ಹೀಗೆ ಕಟ್ ಆದಮೇಲೆ ಅದಕ್ಕೆ ಏನಿದೆ ಅಲ್ವಾ, ಆಚೆ ಬಂದಿರುತ್ತಲ್ವ ಥ್ರೆಡ್ಡು, ಅದಕ್ಕೆ ಗ್ಲೂ ಹಾಕಿ ಸ್ಟಿಕ್ ಮಾಡಿಬಿಡಿ. ಅಲ್ಲಿ ನಾನು ಈ ಥರ ತುಂಬ ಡೋನಟ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಆಲ್ಮೋಸ್ಟ್ ಆಗಿ ಸ್ಯಾರಿಗೆ 20 to 24 ಡೋನಟ್ಸ್ ಬೇಕಾಗಿತ್ತು. ಅಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹೀಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಅದೇನಿದೆ ಅದು ದಾರ ಇದೆ ಅಲ್ವಾ, ಆ ದಾರಕ್ಕೆ ಗಮ್ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಸ್ಟಿಕ್ ಮಾಡಿ ಅದು ಎಲ್ಲ ಡ್ರೈ ಆದಮೇಲೆ ನೋಡಿ, ನಾನೀಗ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ನ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನು ಇದು ಮೆಟಲ್ದು ಬೀಡನ್ನ ತೊಗೊಂಡಿದ್ದೀನಿ. ಈಗ ಅಲ್ಲಿ ನಾಟ್ ಮಾಡಿಕೊಂಡು, ನಾಟ್ ಆದಮೇಲೆ 1 2 3 4 ಚೈನ್ನ ಹಾಕ್ಕೊಂಡು ನೋಡಿ. ಇದಕ್ಕೆ ನಾನು ಕ್ರೋಶನ 10.075 mm ತೊಗೊಳ್ಳಲ್ಲ. ಎಂತಕ್ಕೆ ಅಂತಂದರೆ ಇದಕ್ಕೆ 11th ಕ್ರೋಶ ತೊಗೋತೀನಿ. ಬೀಡ್ಸ್ ಬಂದು ಸ್ಮಾಲ್ ಶೇಪ್ ಇರೋದ್ರಿಂದ ನಾನು ಇಲ್ಲಿ 11th ಕ್ರೋಶ ನಂಬರ್ ತೊಗೋತಾ ಇದ್ದೀನಿ. ಇದು ಒಂದು ಸಲ 4 ಚೈನ್ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿಗೆ ನಾಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಅಗೇನ್ 4 ಚೈನ್ನ ಹಾಕಿ ನೋಡಿ. ಹೀಗೆ 4 ಚೈನ್ ಆದಮೇಲೆ ನಾವೇನು ಮಾಡಿದ್ವಿ ಡೋನಟ್, ಅದು ರಿಂಗ್ ಮಾಡಿದ್ವಿ ಅಲ್ವಾ, ಆ ರಿಂಗ್ನ ನೋಡಿ ಹೀಗೆ ತೊಗೊಳ್ಳಿ. ಹೀಗೆ ತೊಗೊಂಡು ನೋಡಿ ನೀಟಾಗಿ ನೋಡ್ಕೊಳ್ಳಿ.
ನಾಟ್ ಮಾಡಿರೋ ನಾವು ಅಲ್ಲಿ ಗಮ್ ಹಾಕಿ ಸ್ಟಿಕ್ ಮಾಡಿರ್ತೀವಲ್ಲ ಅದು ಹಿಂದೆ ಹೋಗಲಿ ಸ್ಟಿಕ್ ಮಾಡಿರೋದು. ಆದಮೇಲೆ ಈಗ ನಾವೇನದು ದಾರ ಇತ್ತು ದಾರನ ಕ್ರೋಶ ಒಳಗಡೆ ಇನ್ಸರ್ಟ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲನೂ ಕರೆಕ್ಟಾಗಿ. ಎಲ್ಲ ಇನ್ಸರ್ಟ್ ಆದಮೇಲೆ ನೋಡಿ ನಾನು ಹಿಂಗೆ ಹೀಗೆ ಇಟ್ಕೋತಾ ಇದ್ದೀನಿ. ಫ್ರಂಟ್ ಸೈಡಿಂದ ಮೇಲ್ಗಡೆಯಿಂದ 1 2 ಎರಡನ್ನ ಸ್ಕಿಪ್ ಮಾಡಿ ಮೂರನೇದಕ್ಕೆ ಕ್ರೋಶನ ಹಾಕಿ ಮೂರನೇದಲ್ಲಿ ಡಬಲ್ ಕ್ರೋಶ ಆದಮೇಲೆ ಮೇಲೆ ಸ್ಪೇಸ್ ಬಂದಿರುತ್ತೆ ನೋಡಿ, ಅದರೊಳಗಡೆ ಕ್ರೋಶ ಹಾಕಿ ಒಂದು ಲೂಪ್ ಎಳ್ಕೊಳ್ಳಿ. ಕ್ರೋಶ ಒಳಗಡೆಯಿಂದ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಗಮ್ ಹಾಕಿ ಸ್ಟಿಕ್ ಮಾಡಿದ್ವಿ ನೋಡಿ, ಅದರಿಂದ ಹೀಗೆ ಆಚೆ ಎಳ್ಕೊಂಡು ಅದನ್ನು ಲಾಕ್ ಮಾಡಿಬಿಡಿ. ಆ ಲಾಕ್ ಆದಮೇಲೆ ಇದು 3mm ಬೀಡ್ ಏನು ತೊಗೊಂಡಿದ್ವಿ ಅಲ್ವಾ, ಆ ಬೀಡನ್ನ ಇನ್ಸರ್ಟ್ ಮಾಡ್ತಾ ಹೋಗಿ. ನೋಡಿ ಇದಕ್ಕೆ ನಾನು ನೋಡಿ 11.0 mm ಕ್ರೋಶ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಇದು ಮೆಟಲ್ ಬೀಡ್ಸ್ದು ಹೋಲು ಚಿಕ್ಕದಿರೋದ್ರಿಂದ ನಮಗೆ ಅದು 10.075 mm ಬೀಡ್ಸು ಹೋಗಲ್ಲ. ಅದಕ್ಕೋಸ್ಕರ ಈಗ ಇದಕ್ಕೋಸ್ಕರ ಚಿಕ್ಕದು ಕ್ರೋಶ ಅದು ಮುಂದೆ ನೀಡಲ್ದು ಹುಕ್ ಏನಿರುತ್ತೆ ಅಲ್ವ ಅದು ಚಿಕ್ಕದಿರೋದನ್ನ ತೊಗೊಂಡಿದ್ದೀನಿ. ನೋಡಿ ಇದರೊಳಗಡೆ ಆದರೆ ನೀಟಾಗಿ ಹೋಗುತ್ತೆ. ನೋಡಿ ಹೀಗೆ ಬೀಡ್ಸ್ನ ತೊಗೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಆದಮೇಲೆ ಪಕ್ಕದಲ್ಲೇ ಡಬಲ್ ಕ್ರೋಶದ ಮೇಲೆ ಲೂಫ್ ಏನಿತ್ತಲ್ವ ಅದರೊಳಗಡೆಯಿಂದ ಎಳೆದು ಲಾಕ್ ಮಾಡಿ. ಅಷ್ಟೇ, ಇನ್ನೇನಿಲ್ಲ. ಹೀಗೆ ಲಾಕ್ ಮಾಡಿ 2 ಲೂಫ್ ಇರುತ್ತೆ, 2ರಿಂದ 1 ತೆಗೆದುಬಿಡಿ ಆಚೆಗೆ, ಅದೇ ಲಾಕ್ ಆಗೋಗುತ್ತೆ. ಸಿಂಗಲ್ ಕ್ರೋಶ ಹಾಕ್ತಾ ಬನ್ನಿ. ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತು ಸಿಂಗಲ್ ಕ್ರೋಶ ಹಾಕಿ, ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶ ಹಾಕಿ. ಬೀಡ್ ಇನ್ಸರ್ಟ್ ಮಾಡಿ. ಸ್ವಲ್ಪ ನಿಮಗೆ ಸ್ಟ್ರಗಲ್ ಆಗುತ್ತೆ ಯಾಕಂದರೆ ಅದು ಬೀಡ್ಸ್ದು ಹೋಲು ತುಂಬ ಚಿಕ್ಕ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ದೊಡ್ಡದು ಬೇಕು ಅಂದರೆ ಸ್ವಲ್ಪ ದೊಡ್ಡದು ತೊಗೋಬೋದು, ಬಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಡಿಸೈನ್. ಇದು 3mm ಬೀಡಲ್ಲಿ ಹಾಕಿದಷ್ಟು ಚೆನ್ನಾಗಿ ಕಾಣಿಸಲ್ಲ, ಯಾಕಂದರೆ ನಾನು ಫಸ್ಟ್ ಒಂದು ಹಾಕಿ ನೋಡಿ ಆದಮೇಲೆ ನಾನು ಈ ಬೀಡನ್ನ ತೊಗೊಂಡು ಮತ್ತೆ ನೆಕ್ಸ್ಟ್ ಹಾಕಿದ್ದು. ನೋಡಿ ಹೀಗೆ ಹಾಕಿ ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ. ಕ್ರೋಶ ತುಂಬ ಚಿಕ್ಕದಿರುತ್ತೆ ಮುಂದೆ ನೀಡಲು, ಕೈ ಸ್ವಲ್ಪ ಹುಷಾರು. ಅದು ಕ್ರೋಶ ಒಳಗಡೆಯಿಂದ ಚುಚ್ತೀರ ಅಲ್ವಾ, ಆಗ ಕೈಗೆ ಅದು ಚುಚ್ಚೋ ಚಾನ್ಸಸ್ ತುಂಬ ಇದೆ. ನಾನು ಚುಚ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಹೀಗೇ ಸಿಂಗಲ್ ಕ್ರೋಶ ಹಾಕ್ತಾ ಬನ್ನಿ. ನನಗೂ ಪೆಟ್ಟಾಯ್ತು ಅದು. ನೋಡಿ ಹೀಗೆ ಹಾಕ್ತಾನೆ ಬನ್ನಿ ಕಂಟಿನ್ಯೂಸ್ ಆಗಿ. ಲಾಸ್ಟಿಗೆ ನಿಮಗೆ ಬರೀ 2 ಬೀಡ್ಸು ಸ್ಕಿಪ್ ಆಗಬೇಕಷ್ಟೇ. 2 ಬೀಡ್ಸ್ ಮಾತ್ರ ಸ್ಕಿಪ್ ಆದರೆ ನಿಮಗೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಬೀಡನ್ನ ತಗೊಳ್ಳಿ. ಟೋಟಲಾಗಿ ಇದು ರಿಂಗು ಫಿಲ್ ಮಾಡಲಿಕ್ಕೆ ನನಗೆ 18 ಬೀಡು ಆಗಿದೆ. 18 ಅಲ್ಲ, ಸಾರಿ 16. ಟೋಟಲಾಗಿ ಆ ರಿಂಗ್ ಒಳಗಡೆ 20 ಡಬಲ್ ಕ್ರೋಶಸ್ ಆಗಿದೆ. 20 ಡಬಲ್ ಕ್ರೋಶಲ್ಲಿ 4ನ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಆ ಸೈಡ್ 2 ಈ ಸೈಡ್ ನಾಟಿಂದ ಆ ಸೈಡ್ 2ನ ಸ್ಕಿಪ್ ಮಾಡಿ ಈ ಸೈಡ್ 2ನ ಸ್ಕಿಪ್ ಮಾಡಿ ಟೋಟಲಾಗಿ ನಿಮಗೆ 16 ಬೀಡ್ದು ಕಂಬಗಳನ್ನ ಇದು ಲಾಕ್ ಮಾಡಿರ್ತೀರ, ಸಿಂಗಲ್ ಕ್ರೋಶ ಹಾಕಿರ್ತೀರ. ನೋಡಿ ಈಗ ನಾನು ನೋಡಿದೆ 15ಕ್ಕೆ, ಬಟ್ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ, ಸ್ವಲ್ಪ ಅಗಲ ಕಾಣಿಸ್ತು. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಹಾಗೆಯೇ ನಾಟ್ ಮಾಡಿಕೊಂಡು ನೋಡಿ ಹೀಗೆ ಸಾರಿಗೆ ಲಾಕ್ ಮಾಡಿ. ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಟಾಗಿ. ನೋಡಿ ಹೀಗೆ ಬರುತ್ತೆ ಡೋನಟ್ಸು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಕರೆಕ್ಟಾಗಿ. ಟೈಟಾಗಿ ಲಾಕ್ ಮಾಡೋಕ್ಕೆ ಹೋಗ್ಬಿಡಿ, ಸೀರೆ ಸುಕ್ಕಾಗುತ್ತೆ. ನೋಡಿ ಹೀಗೆ ಲಾಕ್ ಮಾಡ್ಕೊಂಡು ಅಗೈನ್ 1 2 3 4 ಚೈನ್ನ ಹಾಕ್ಕೊಂಡು ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ.
ಮತ್ತು 1 2 3 4 ಚೈನ್ನ ಹಾಕ್ಕೊಂಡು ಮತ್ತೆ ಹೀಗೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಮತ್ತು 1 2 3 4 ಚೈನು ಮತ್ತು ಸೇಮ್ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಮತ್ತೆ ನಿಮಗೆ ಡೋನಟ್ನ ಹೀಗೆ ಇನ್ಸರ್ಟ್ ಮಾಡ್ಕೋಬೇಕಂತ ತೋರಿಸ್ತೀನಿ ಸಾರಿಗೆ ಹಾಕ್ತಾರೆ ಡಿಸೈನ್ಗೆ. ನೋಡಿ ಹೀಗೆ ಸ್ಟ್ರೈಟಾಗಿ ಫುಲ್ಲು ಫ್ರಂಟ್ ಸೈಡ್ದು ಡೋನಟ್ದು ನೋಡಿ ನಾಟ್ ಆದಮೇಲೆ 1-2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನ್ದು ಹುಕ್ ಒಳಗಡೆಗೆ ಹೀಗೆ ತೊಗೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ ನೀವು ಇನ್ಸರ್ಟ್ ಮಾಡ್ಕೊಂಡಂಗೆ ಆಯಿತು. ಆದಮೇಲೆ 3 mm ಬೀಡ್ ತೊಗೊಂಡಿದ್ವಿ ನೋಡಿ, ಆ ಬೀಡನ್ನ ಹಾಗೆಯೇ ಸಾರಿಗೆ ಇನ್ಸರ್ಟ್ ಮಾಡ್ತಾ ಹೋಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ, ಬೀಡ್ಸ್ದು ತುಂಬ ಚಿಕ್ಕ ಇತ್ತಲ್ವ ಹೋಲು, ಅದಕ್ಕೋಸ್ಕರ ತಗೊಳ್ಳೋದು. ನೋಡಿ ಹೀಗೆ ಇನ್ಸರ್ಟ್ ಮಾಡಿ ಪಕ್ಕದ್ದು ಕಂಬಗೆ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ ಪಕ್ಕದ್ದು ಕಂಬಗೆ ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ ಪಕ್ಕದ್ದು ಕಂಬಗೆ ಲಾಕ್ ಮಾಡಿ. ನನಗೂ ಡಿಸೈನ್ ತುಂಬ ಇಷ್ಟ ಆಯಿತು, ಡಿಸೈನು ಚೆನ್ನಾಗಿತ್ತು. ಇದನ್ನು ನೀವು ಆರಾಮಾಗಿ ಹಾಕ್ಬೋದು, ನೋಡಲಿಕ್ಕೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಈ ಬ್ರೈಡಲ್ ಸ್ಯಾರೀಸ್ದು ಮುಹೂರ್ತ ಸೀರೆ ಎಲ್ಲ ಇರುತ್ತಲ್ವ, ಎಲ್ಲ ಎಂಗೇಜ್ಮೆಂಟ್ ಸ್ಯಾರೀಸು ಆ ಥರ ಇತ್ತು ಅಂದರೆ ನೀಟಾಗಿ ಹಾಕ್ಕೋಬೋದು ಇದನ್ನೆಲ್ಲ. ಇಲ್ಲ ನಿಮ್ಮದೇ ಯಾವ್ದಾದ್ರು ಸ್ಯಾರಿ ಇತ್ತು ಅಂತಂದ್ರೂ ನೀವೇ ಹಾಕ್ಕೋಬೋದು. ನೋಡಿ ಹೀಗೇ ಹಾಕ್ತಾ ಬನ್ನಿ, ಲಾಕ್ ಮಾಡಿ, ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟು ಲಾಕ್ ಮಾಡಿ. ಬಟ್ ಕೈ ಸ್ವಲ್ಪ ಹುಷಾರು, ಕ್ರೋಶ ತುಂಬ ಸಣ್ಣ ಇರುತ್ತೆ. ಇನ್ನೂ ತುಂಬ ಚಿಕ್ಕದಿತ್ತು, ಕ್ರೋಶ ತಗೋಬೋದಾಗಿತ್ತು, ಬಟ್ ಅದು ಭಯ ಆಗುತ್ತೆ ನನಗೆ, ಚುಚ್ಕೊಬಿಡ್ತೀನಿ ಅಂತ ಒಂದ್ಸಲ ಚುಚ್ಕೊಬಿಟ್ಟಿದೆ. ಅದು ಚುಚ್ಚಿದ್ರೆ ತುಂಬ ಪೇಯ್ನ್ ಇರುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳಿ 11 ನಂಬರ್ದೇ ತೊಗೊಂಡಿದ್ದೆ. 14ದು ತೊಗೋಬೋದು, 14ದು ತುಂಬ ಹುಕ್ಕು ತುಂಬ ಚಿಕ್ಕ ಇರುತ್ತೆ, ಬಟ್ ಅದು ಚುಚ್ಕೊಬಿಡ್ತೀವಿ ಕೈಗೆ, ಅದಕ್ಕೋಸ್ಕರ ತೊಗೊಂಡಿಲ್ಲ. ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿದ್ದೆ. ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ಇಷ್ಟೇ ನಿಮಗೆ ಡಿಸೈನು. ಆದರೆ ಮರಿಬಿಡಿ ಆ ಕಡೆ 3 ಈ ಕಡೆ 2 ಆ ಥರ ಎಲ್ಲ ಚೈನ ಸ್ಕಿಪ್ ಮಾಡಿ ಹಾಕಬೇಡಿ. ಕರೆಕ್ಟಾಗಿ ಆ ಕಡೆನೂ 2 ಇರಬೇಕು, ಈ ಕಡೆನೂ 2 ಇರಬೇಕು. ಆ ಥರ ನೀವೇನಾರು ಸ್ಕಿಪ್ ಮಾಡಿ ಹಾಕಿದ್ರಿ ಅಂತ ಹೇಳಿದ್ರೆ ನಿಮಗೆ ಡಿಸೈನ್ ಫುಲ್ ಹಾಳಾಗೋಗುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಒಂದು ರಿಂಗು ಚಿಕ್ಕದಾಗಿರುತ್ತೆ, ಒಂದು ರಿಂಗು ದೊಡ್ಡದಾಗಿರುತ್ತೆ, ಅದಕ್ಕೋಸ್ಕರ ಕರೆಕ್ಟಾಗಿ 20 ಹಾಗೆ ಮಾಡಿ. ಅದಕ್ಕೋಸ್ಕರ ನೀವು ಫಸ್ಟು ರಿಂಗ್ ಏನು ಹಾಕ್ತೀರ ಅಲ್ವಾ, ಆ ರಿಂಗಿಗೆ ಕರೆಕ್ಟಾಗಿ 20 ಚೈನ್ ಬರೋ ಥರನೇ ಹಾಕ್ಕೊಳ್ಳಿ. ಸೊ 16 ಬೀಡ್ ಬಂತು ಅಂದರೆ ಈ ಕಡೆ 4 ಚೈನು ನಿಮಗೆ ಸ್ಕಿಪ್ ಆಗುತ್ತೆ. ಆದಮೇಲೆ ನಿಮಗೆ ಅದು ಲಕ್ಷ್ಮಿ ಕಾಯಿನ್ ಸ್ಟಿಕ್ ಮಾಡ್ತೀರ ಅಲ್ವಾ, ಆ ಸ್ಟಿಕ್ ಮಾಡಿದಾಗ ನಿಮಗೆ ಏನಷ್ಟು ಚೆನ್ನಾಗಿ ಕಾಣಿಸಲ್ಲ ಡಿಸೈನು, ಒಂದೇ ಸೈಜಲ್ಲಿ ಇರಲ್ಲ ಎಲ್ಲದೂ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಹೀಗೆ ಕಂಬ ಆದಮೇಲೆ ನೋಡಿ ಹೀಗೆ ಲಾಕ್ ಮಾಡಿ, ನೋಡಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 3 4 ಚೈನ್ನ ಹಾಕ್ಕೊಂಡು ನೋಡಿ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಫುಲ್ಲು ಡಿಸೈನು ಹೀಗೇ ವರ್ಕ್ ಆಗುತ್ತೆ. ನೋಡಿ ನಾನು ಒಂದನ್ನು ಮೊದಲೇ ಹಾಕಿದ್ದೆ. ಇನ್ನು ಅದೇನಿದೆ ರಿಂಗು, ಆ ರಿಂಗಿಗೆ ಇದು ಲಕ್ಷ್ಮೀದು ಕಾಯಿನ್ನ ಸ್ಟಿಕ್ ಮಾಡಿಕೊಂಡು, ಏನಿಲ್ಲ ಅಲ್ಲೇನು ಸರ್ಕಲ್ ಏನಿದೆ ಅಲ್ವ, ಮೇಲೆ ನಿಮಗೆ ಸರ್ಕಲ್ ಥರ ಕಾಣಿಸ್ತಿದೆಯಲ್ವ, ಅಲ್ಲಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಿ ಅಷ್ಟೇ. ನೋಡಿ ಫೈನಲ್ ಆಗಿ ಸ್ಟಿಕ್ ಎಲ್ಲ ಆದಮೇಲೆ ಡಿಸೈನ್ ನೋಡಿ ಹೀಗೆ ಕಾಣಿಸುತ್ತೆ. ನನಗೂ ಇಷ್ಟ ಆಯಿತು, ಡಿಸೈನು ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ ಡಿಸೈನು. ಲಕ್ಷ್ಮಿ ಕಾಯಿನ ಸ್ಟಿಕ್ ಮಾಡಿರೋದಕ್ಕೂ ಮತ್ತು ಮೇಯ್ನು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದಕ್ಕೆ ಕಾರಣ ಇದು ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಚೆನ್ನಾಗಿತ್ತು ಕಾಂಬಿನೇಷನ್, ನೋಡಿ ಎಷ್ಟು ಚೆನ್ನಾಗಿದೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನೋಡಿ ಫೈನಲ್ ಲುಕ್ಕು ಹೀಗೆ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು. See you in the next video.